ಎಲ್ಲರಿಗೂ ನಮಸ್ಕಾರ. DH ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಕ್ಲಿಯರ್ ಟ್ರಿಪ್ ಅನ್ನೋ ಒಂದು ಆ್ಯಪ್ನಲ್ಲಿ ಫ್ಲೈಟ್ನ ಹೇಗೆ ಬುಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ. ಈಗ ನೋಡಿ, ಕ್ಲಿಯರ್ ಟ್ರಿಪ್ನಲ್ಲಿ ಫ್ಲೈಟ್ನ ಹೇಗೆ ಬುಕ್ ಮಾಡೋದು ಅಂತ ಹೇಳ್ತೀನಿ. ಫಸ್ಟಿಗೆ ನಾವು ಕ್ಲಿಯರ್ ಟ್ರಿಪ್ನ ಹೇಗೆ ಅಂತಂದರೆ ಅದನ್ನು ಗೂಗಲ್ನಿಂದ ಕೂಡ ಸರ್ಚ್ ಮಾಡಿ, ಬೇಕಂದರೆ ಕ್ಲಿಯರ್ ಟ್ರಿಪ್ ಅಂತ ಸರ್ಚ್ ಮಾಡಿ ನಾವು ಫ್ಲೈಟ್ನ ಬುಕ್ ಮಾಡ್ಕೋಬೋದು. ಇಲ್ಲ ಅಂತ ಅಂದರೆ ಇಲ್ಲಿ ಸಿಗುತ್ತೆ ನೋಡಿ, ಇದನ್ನು ಹೊತ್ತಿ ಬೇಕಂದರೆ ಯಾಕೋ ಹೇಗೆ ಬಂತು, ನೆಟ್ವರ್ಕ್ ಏನಾದ್ರು ಸಿಗ್ತಾ ಇಲ್ವಾ, ಇದರಲ್ಲಿ ಅಂದರೆ ವೆಬ್ಸೈಟಿಂದನೂ ಕೂಡ ಬುಕ್ ಮಾಡ್ಕೋಬೋದು. ಇಲ್ಲ ಅಂತ ಅಂದರೆ ಇನ್ನೊಂದು ಆ್ಯಪ್ನಿಂದ ಆದರೆ ತುಂಬ ಈಸಿಯಾಗಿ ಆಗೋಗ್ಬಿಡುತ್ತೆ. ಏಕೆಂತಂದರೆ ವೆಬ್ಸೈಟಲ್ಲಾದರೆ ಆ್ಯಡ್ಸ್ ಅವೇನಾದರೂ ಬರ್ಬೋದು, ಆದರೆ ಇದರಲ್ಲಿ ಆ ಥರ ಸ್ಟ್ರಕ್ ಆಗೋದು ಕಮ್ಮಿ ಆಗುತ್ತೆ. ಈಗ ಕ್ಲಿಯರ್ ಟ್ರಿಪ್ ಆಲ್ರೆಡಿ ಸರ್ಚ್ ಮಾಡಿದ್ದೀನಿ. ಇಲ್ಲಿ ಬರ್ತಾಯಿದೆ ನೋಡಿ, ಅಂದರೆ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ಹಾಗಾಗಿ ಈಗ ಒಂದು ಸರಿ ನನ್ನದ್ರಲ್ಲಿ ಓಪನ್ ಅಂತ ಇದೆ, ಇಲ್ಲಾಂದರೆ ನಿಮ್ಮದು ಇನ್ಸ್ಟಾಲ್ ಅಂತ ಬರುತ್ತೆ. ನೀವು ಇನ್ಸ್ಟಾಲ್ ಮಾಡಿಕೊಂಡು ಬೇಕಂದರೆ ಓಪನ್ ಮಾಡ್ಕೋಬೋದು. ಈಗ ನಾವು ಓಪನ್ ಮಾಡೋಣ. ಈಗ ಬಂತು ನೋಡಿ, ಇದರಲ್ಲಿ ನಾವು ಓಪನ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. ಈಗ ಆಫರ್ಸ್ ಏನೇನೋ ಇದೆ, ಇದು ಬಿಗ್ ಬಿಲಿಯನ್, ಬಿಗ್ ಟ್ರಾವೆಲ್ ಸೇಲ್ ಏನೇನೋ ಇದೆ, ಆ ಥರ ಯಾವಾಗಲೂ ಚೇಂಜ್ ಆಗ್ತಾ ಇರುತ್ತೆ. ಅದ್ರ ಬಗ್ಗೆ ನಮಗೇನು ಬೇಡ. ಈಗ ಫ್ಲೈಟ್ನ ಹೇಗೆ ಬುಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಈಗ ಇಲ್ಲಿ ಫ್ಲೈಟ್ಸು ಅಪ್ ಟು 35% ಆಫ್ ಅಂತ ಇದೆ, ನೋಡೋಣ ಅದು ಏನೇ ಇರಲಿ. ಈಗ ಫ್ಲೈಟ್ಸು ಇದರಲ್ಲಿ ನಾವು ಅಂದರೆ ಆಲ್ರೆಡಿ ನೆನ್ನೆ ಮಾಡಿರೋದು, ಸರ್ಚ್ ಮಾಡಿರೋದು ಹಾಗೆ ಇದೆ. ಈಗ ಇನ್ನೊಂದು ಸರಿ ತೋರಿಸ್ತೀನಿ. ಇಲ್ಲಿ ಫ್ರಮ್ BLR ಅಂತ ಇದೆಯಲ್ಲ, ಅಂದರೆ ಬೆಂಗಳೂರು. ಈಗ ನಾವು ಮತ್ತೆ ಬೆಂಗಳೂರು ಹೊಡೆಯೋಣ. ಆಮೇಲೆ ಎಲ್ಲಿಗೆ ಹೋಗಬೇಕು ಈಗ ಸೇಲಂ ಅಂತ ಇದೆ. ಇವಾಗ ಯಾವುದೋ ಒಂದು ಚೇಂಜ್ ಮಾಡೋಣ, ಮುಂಬೈ ಅಂದ್ಕೊಳ್ಳಿ. ಈಗ ಬೆಂಗಳೂರು ಟು ಮುಂಬೈ ನಮಗೆ ಟೈಮಿಂಗ್ಸ್ ಬೇರೆ ಬೇಕು. ಎಂದು ಒಬ್ಬೊಬ್ಬರಿಗೆ ಈ ದಿನ ಹೋಗ್ಬೇಕಂತ ಇರುತ್ತೆ, ಒಬ್ಬೊಬ್ರಿಗೆಲ್ಲ ಎಲ್ಲರಿಗೂ ಅದೇ ಥರ ಇರುತ್ತೆ, ಇಲ್ಲಿಗೆ ಹೋಗಬೇಕು ಈ ದಿನ ಅಂಥೇಳಿ. ಹಾಗಾಗಿ ನಾವು ಈಗ ನಾವು ಹೋಗೋ ಟೈಮ್ನ ಹಾಕಿ ಬುಕ್ ಮಾಡ್ಕೋಬೇಕಲ್ವ, ಯಾವ ಡೇಟಿಗೆ. ಹಾಗಾಗಿ ಈಗ ಇದರಲ್ಲಿ ಡೇಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಸೆಪ್ಟೆಂಬರಲ್ಲಿ, ಅಂದರೆ ಸೆಪ್ಟೆಂಬರ್ 23 ಇವತ್ತು, ನಮಗೆ ಸೆಪ್ಟೆಂಬರಲ್ಲಿ ಇರುವಂಥ ಫ್ಲೈಟ್ ರೇಟು ಮತ್ತು ಎಲ್ಲ ಇದೆ ಇದರಲ್ಲಿ. ಇದನ್ನು ನೋಡಿಕೊಂಡು ನಾವು ಬುಕ್ ಮಾಡ್ಕೋಬೋದು. ಈ ಗ್ರೀನಲ್ಲಿರೋದು ಸ್ವಲ್ಪ ಕಮ್ಮಿ ರೇಟ್ ಇದೆ, ಅದನ್ನು ಗ್ರೀನಲ್ಲಿ ತೋರಿಸಿದ್ದಾರೆ. ತುಂಬ ಕಾಸ್ಟ್ಲಿ ಇರೋವಂಥ ಪ್ರೈಸು ರೆಡ್ಡಲ್ಲಿ ತೋರಿಸಿದ್ದಾರೆ. ನಾರ್ಮಲ್ ಅಂತಂದರೆ ಬ್ಲ್ಯಾಕಲ್ಲಿದೆ. ಈಗ ಯಾವುದೋ ಒಂದು 30 ಅಂದ್ಕೊಳ್ಳಿ, 30 ಕ್ಲಿಕ್ ಮಾಡೋಣ. ಇಲ್ಲಿ ಕೆಳಗಡೆ ಡನ್ ಅಂತ ಇದೆಯಲ್ವಾ, ಓಕೆ ಡನ್ ಒತ್ತಿದ್ವಿ. ಇನ್ನೊಂದು ರೌಂಡ್ ಟ್ರಿಪ್ ಅಂತ ಇದೆ. ರೌಂಡ್ ಟ್ರಿಪ್ ಬಗ್ಗೆ ಹೇಳ್ಬೇಕಂತಂದರೆ ಇದು ಏನು ಗೊತ್ತಾ, ಇಲ್ಲಿ ಇನ್ನೊಂದು ಈ ಕಡೆ ಈ ರಿಟರ್ನ್ ಬರೋದಕ್ಕೆ, ಹೋಗಿ ವಾಪಸ್ ಬರೋದಕ್ಕೆ ಕ್ಯಾಲ್ಕುಲೇಟ್ ಅಂದರೆ ಫ್ಲೈಟ್ನ ಬುಕ್ ಮಾಡ್ಕೊಳ್ಳೋದು ಅದು. ಈಗ ಸದ್ಯಕ್ಕೆ ರಿಟರ್ನ್ ಬರೋದು ಬೇಡ. ರಿಟರ್ನ್ ಬೇಕಂದರೆ ಇನ್ನೊಂದು ಸಾರಿ ನಿಮಗೆ ಅಕಸ್ಮಾತ್ ಏನಾದರೂ ನಿಮಗೆ ಡೌಟ್ ಬಂದರೆ ಕಮೆಂಟ್ ಹಾಕಿ, ರಿಟರ್ನ್ ಬುಕ್ ಮಾಡೋದು ಹೇಗೆ ಅಂತೇಳಿ. ಅದನ್ನು ಮತ್ತೆ ನಾನು ಇದರಲ್ಲೇ ಹೇಳಿಕೊಡ್ತೀನಿ. ಈಗ ಸದ್ಯಕ್ಕೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದಕ್ಕೆ ಮಾಡೋಣ, ಅಂದರೆ ಒನ್ ವೇ ಫ್ಲೈಟ್ನ ಬುಕ್ ಮಾಡೋದಕ್ಕೆ. ಆಮೇಲೆ ನಮಗೆ ಇದರಲ್ಲಿ ಎಕಾನಮಿ ಕ್ಲಾಸು, ಬಿಸ್ನೆಸ್ ಕ್ಲಾಸು, ಪ್ರೀಮಿಯಮ್ ಎಕಾನಮಿ 3 ಕ್ಲಾಸ್ ಇದೆ. ಅಂದರೆ ಇದು ಡೊಮೆಸ್ಟಿಕ್ ಅಲ್ವಾ. ಬೆಂಗಳೂರು ಟು ಮುಂಬೈ ಇರೋದು ನಮ್ಮ ದೇಶದಲ್ಲಿ, ಅಂದರೆ ಡೊಮೆಸ್ಟಿಕ್ ಫ್ಲೈಟ್ಸು. ಇಲ್ಲಿ ಫಸ್ಟ್ ಕ್ಲಾಸ್ ಸಿಗೋಲ್ಲ. ಫಸ್ಟ್ ಕ್ಲಾಸ್ ಯಾವುದೋ ಒಂದೊಂದು ಫ್ಲೈಟಲ್ಲಿ ಇರುತ್ತೆ, ಎಮಿರೇಟ್ಸಲ್ಲಿ, ಇಲ್ಲಿ ಲುಫ್ತಾನ್ಸಾ, ಇಲ್ಲ ಇನ್ನು ಬೇರೆದ್ರಲ್ಲಿರುತ್ತೆ. ನಮ್ಮ ದೇಶದಲ್ಲಿ ಸದ್ಯಕ್ಕೆ ಇರೋವಂಥದ್ದು ಈಗ ಎಕಾನಮಿ, ಬಿಸ್ನೆಸ್ ಕ್ಲಾಸು, ಪ್ರೀಮಿಯಮ್ ಎಕಾನಮಿ, ಇವಿಷ್ಟು. ಇದು ಏನದು ಸೀಟ್ನ ಸೆಲೆಕ್ಟ್ ಮಾಡ್ಕೊಳ್ಳೋ ಅಂಥದ್ದು. ಈ ಎಕಾನಮಿ ಅಂದರೆ ನಾರ್ಮಲಾಗಿ ಕಮ್ಮಿ ಪ್ರೈಸಲ್ಲಿರುತ್ತೆ. ಬಿಸ್ನೆಸ್ ಕ್ಲಾಸ್ ಅಂತಂದರೆ ಅದಕ್ಕೂ ಒಂದು ಸ್ವಲ್ಪ ಅಂತಂದರೆ ಪ್ರೀಮಿಯಮನ್ನು ಫಸ್ಟು ಕಮ್ಮಿ ರೇಟ್ ಅಂದರೆ ಎಕಾನಮಿ, ಅದಾದಮೇಲೆ ಪ್ರೀಮಿಯಮ್ ಎಕಾನಮಿ, ಅದಾದಮೇಲೆ ಬಿಸ್ನೆಸ್ ಕ್ಲಾಸ್ ಇರುತ್ತೆ. ಅಂದರೆ ಇದು 1000 ರೂಪಾಯಿ ಇದ್ದರೆ ಪ್ರೀಮಿಯಮ್ ಎಕಾನಮಿ 1500 ಇರುತ್ತೆ, ಬಿಸ್ನೆಸ್ ಕ್ಲಾಸ್ 2000 ಇರುತ್ತೆ. ಆ ಥರ ಇರುತ್ತೆ. ಎಕ್ಸಾಂಪಲ್ ಕೊಟ್ಟಿದ್ದು ಇಷ್ಟೇ ಇರುತ್ತೆ ಅಂತಲ್ಲ. ಆಮೇಲೆ ಇಲ್ಲಿ ನಾವು ಎಷ್ಟು ಜನ ಹೋಗ್ತಾ ಇದ್ದೀವಿ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ 12 ವರ್ಷದ ಮೇಗಳವ್ರಿಗೆ ಎಲ್ಲರಿಗೂ ಫುಲ್ ಚಾರ್ಜ್ ಥರ, ಅಂದರೆ ಇದರ ಚಾರ್ಜಿಂಗ್ ಸೇಮೇ ಇರುತ್ತೆ. ಅದು ಎಂತಕ್ಕೆ ಈ ಥರ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಇಲ್ಲಿ 12 ವರ್ಷದ ಮೇಗಳವರೆಲ್ಲ ಅಡಲ್ಟ್ ಅಂತ ಲೆಕ್ಕ ಫ್ಲೈಟಲ್ಲಿ ಹೋಗೋದಕ್ಕೆ ಅವ್ರಿಗೊಂದು ಸೀಟ್ ಕೊಡ್ತಾರೆ. ಆಮೇಲೆ ಚಿಲ್ಡ್ರನ್ಸ್ನೂ ನೀವು ಕರ್ಕೊಂಡು ಹೋಗ್ತಾಯಿದ್ರೆ ಅವ್ರೂ ಕೂಡ ಇಲ್ಲಿ ಆ್ಯಡ್ ಮಾಡ್ಕೋಬೋದು, ಎಷ್ಟು ಜನ ಹೋಗ್ತಾ ಇದ್ದೀರಾ ಅಂತೇಳಿ. ಆಮೇಲೆ ಇನ್ನು ಬೇಬಿಗೆ ಟಿಕೆಟ್ ಇದೆಯೋ ಹೆಂಗೋ ಗೊತ್ತಿಲ್ಲ.
ಅದ್ರ ಬಗ್ಗೆ ಹೇಳ್ತೀನಿ. ಫಸ್ಟಿಗೆ ಈಗ ಇದೇನಾದರೂ ನಿಮಗೆ ಡೌಟ್ ಇದ್ದರೆ, ಬೇಬಿ ಮತ್ತು ಈ ಚಿಲ್ಡ್ರನ್ಸ್ 2 ವರ್ಷದಿಂದ 12 ವರ್ಷದವರೆಗೂ ಇರುವಂಥ ಮಕ್ಕಳು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ, ನಾನು ಅದನ್ನು ಮತ್ತೆ ಒಂದು ವೀಡಿಯೋ ಮಾಡಿ ಹೇಳ್ತೀನಿ ಅದ್ರ ಬಗ್ಗೆ. ಈಗ ಸದ್ಯಕ್ಕೆ ನಾವು ಒಬ್ಬರು ಅಂದರೆ 18 ವರ್ಷದ 12 ವರ್ಷದ ಮೇಗಳು ಹುಡುಗರು ಯಾರಾದರೂ ಆಗಿರ್ಬೋದು, ವಯಸ್ಕರು ಹೋಗ್ತಾ ಇರೋದಕ್ಕೆ ಈಗ ನಾವು ಫ್ಲೈಟ್ನ ಬುಕ್ ಮಾಡೋಣ. ಈಗ ಆಲ್ರೆಡಿ 1 ಅಂತ ಸೆಲೆಕ್ಟ್ ಆಗಿದೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, 1 ಅಂತ. ಈಗ ಅಪ್ಲೈ ಮಾಡೋಣ. ಈಗ ಇಷ್ಟೇ ಇದು. ಆಮೇಲೆ ಇದು ಸ್ಪೆಷಲ್ ಫೇರ್ಸ್ ಅಂತ ಇದೆ, ಸೀನಿಯರ್ ಸಿಟಿಜನ್ನು, ಸ್ಟೂಡೆಂಟು, ಇದೆ ಆರ್ಮಿಡ್ ಫೋರ್ಸ್ ಅಂತ ಏನೋ ಇದೆ. ಈ ಸೀನಿಯರ್ ನಮ್ಮದಾದರೆ ಸ್ಟೂಡೆಂಟ್ ಬರುತ್ತೆ, ಇಲ್ಲ ಇರಲಿ ಬಿಡಿ, ಇದು ನೋಡ್ಕೊಳ್ಳೋಣ. ಅಕಸ್ಮಾತ್ ಇದ್ರ ಬಗ್ಗೆನೂ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ಕೇಳಿ, ಮತ್ತೆ ಅದೊಂದು ಇನ್ನೊಂದು ಸಾರಿ ಡೀಟೇಲಾಗಿ ಇನ್ನೊಂದು ಸಾರಿ ಹೇಳ್ತೀನಿ. ಈಗ ಸದ್ಯಕ್ಕೆ ಫ್ಲೈಟ್ನ ಹೇಗೆ ಬುಕ್ ಮಾಡೋದು ಅನ್ನೋದನ್ನು ಹೇಳ್ತೀನಿ ನೋಡಿ. ಈಗ ಇದೆಲ್ಲ ಎಕಾನಮಿ ಸೆಲೆಕ್ಟ್ ಮಾಡಿದ್ದೀವಿ. ಈಗ ಸರ್ಚಿಗೆ ಹೋಗೋಣ. ಸರ್ಚ್ ಫ್ಲೈಟ್ಸ್ ಅಂತ ಇದೆಯಲ್ವಾ, ಇದು ಈ ಯಾವ ಕಲರ್, ಆರೆಂಜ್ ಕಲರಲ್ಲಿ, ಅದನ್ನು ಒತ್ತೋಣ. ಈಗ ನಮಗೆ ಫ್ಲೈಟ್ಸ್ ಯಾವ್ಯಾವ ಇದ್ದಾವೆ ಅಂತ ತೋರಿಸುತ್ತೆ ಆ ಡೇಟಲ್ಲಿ. ಸೆಪ್ಟೆಂಬರ್ 20 ಎಂದು ಇದೆ ಅಲ್ವಾ, ಸೆಪ್ಟೆಂಬರ್ 30ನೇ ಡೇಟ್ನಲ್ಲಿ ಯಾವ್ಯಾವ ಫ್ಲೈಟ್ಸ್ ಇದ್ದಾವೆ ಅಂತ. ಈಗ ಫಸ್ಟಿಗೆ ಇದು ಯಾವಾಗಿದೆ ಅಂತಂದರೆ ನೈಟ್ ಇದೆ. ಬೆಂಗಳೂರಿಂದ ಮುಂಬೈಗೆ ನಾನ್ ಸ್ಟಾಪ್ ಅಂತಂದರೆ ಬೆಂಗಳೂರಿಂದ ಸೀದಾ ಒಂದೇ ಸಾರಿ ಮುಂಬೈಯಲ್ಲಿ ಹೋಗಿ ಇಳಿತೀವಿ. ಅದಕ್ಕೆ ಈ ಫಸ್ಟು 3,964 ರೂಪಾಯಿ ಇದೆ. ಅದಾದಮೇಲೆ ಎಕೋ ಕ್ಲಾಸಿಕ್ಕು ಇದು 4,700 ರೂಪಾಯಿ ಇದೆ. ಇದು ಯಾಕೆ ಈ ಥರ ತೋರಿಸ್ತಾ ಇದೆ ಗೊತ್ತಿಲ್ಲ. ನಾನ್ ರೀಫಂಡಬಲ್, ಪಾರ್ಷಿಯಲ್ ರೀಫಂಡಬಲ್ ಅಂದರೆ ಇವಾಗ 3,964 ಏನಾದರೂ ನಾವು ಬುಕ್ ಮಾಡಿದ್ರೆ, ಈಗ ನಮಗೇನಾದರೂ ಕ್ಯಾನ್ಸಲ್ ಮಾಡಿಕೊಂಡ್ರೆ ಅದು ವಾಪಸ್ ರಿಟರ್ನ್ ಬರೋಲ್ಲ ಆ ದುಡ್ಡು. ಬರುತ್ತೆ ಅಂತಂದರೆ ಮತ್ತೆ ಮ್ಯಾನೇಜರ್ ಹತ್ರ ಎಲ್ಲ ಮಾತಾಡಿ ಅದೆಲ್ಲ ತುಂಬ ರಿಸ್ಕ್ ಆಗುತ್ತೆ. ಆದರೆ ಇದು ರೀಫಂಡ್ ಆಗುತ್ತೆ. ಈ ಕೆಳಗಡೆ ಇದೆಯಲ್ಲ ಎಕೋ ಕ್ಲಾಸಿಕ್ ಅಂತೇಳಿ, ಅದು 4,700 ರೂಪಾಯಿ ಅಂತಂದರೆ ರೀಫಂಡ್ ಆಗುತ್ತೆ. ಇಲ್ಲಿ ಪಾರ್ಷಿಯಲ್ ರೀಫಂಡಬಲ್ ಅಂತ ಇದೆಯಲ್ವಾ, ಆಗುತ್ತೆ. ಈಗ ಸದ್ಯಕ್ಕೆ ಇದನ್ನೇ ಚೆಕ್ ಮಾಡೋಣ. ಇದರಲ್ಲಿ ಇದು ಸುಮ್ಮನೆ ಮೇಲ್ಗಡೆ ಹಾಕಿದ್ದಾರೆ ಅಷ್ಟೇ, ಇದೇನು ನಮಗೆ ಅಂಥದ್ದೇನು ಆಗಲ್ಲ. ಈಗ ಇದರ ಒಳಗಡೆ ಚೆಕ್ ಮಾಡೋಣ. ಈಗ ಇಲ್ಲಿ ನೋಡಿ, ಈಗ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟು, ಈಗ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2 ಇಂದ, ಅಂದರೆ ಈಗ ನಾವು ಬುಕ್ ಮಾಡ್ತಾ ಇರೋದು ಏರ್ ಇಂಡಿಯಾ ಬರೋ ಅಂಥದ್ದು ಟರ್ಮಿನಲ್ 2ಗೆ, ಹಂಗಾಗಿ ಟರ್ಮಿನಲ್ 2 ಇದೆ. ಆಮೇಲೆ ಬೆಂಗಳೂರಿಗೆ ಛತ್ರಪತಿ ಶಿವಾಜಿ ಅದರಲ್ಲೂ ಏರ್ಪೋರ್ಟು, ಅದರಲ್ಲೂ ಟರ್ಮಿನಲ್ 2ಗೆ ಹೋಗುತ್ತೆ ನಾನ್ ಸ್ಟಾಪ್. ಈಗ 12 ಗಂಟೆ, ರಾತ್ರಿ 12 ಗಂಟೆ 10 ನಿಮಿಷದಲ್ಲಿ ಹೋಗಿ ಮತ್ತೆ 2 ಗಂಟೆ ಅಷ್ಟೊತ್ತಿಗೆ ಮುಂಬೈ ತಲುಪುತ್ತೆ. ಈಗ ಇಲ್ಲಿದೆ ನೋಡಿ, ಇಲ್ಲಿ ನಿಮ್ಗೆ ಹೇಳ್ತೀನಿ ನೋಡಿ. ಈಗ ಇಲ್ಲಿ ಸೆಲೆಕ್ಟ್ ಫೇರ್ಸ್ ಅಂತ ಇದೆ. ಫಸ್ಟು 3,964 ಇದೆ, ಆಮೇಲೆ 4,710 ಇದೆ. ಅಲ್ಲಾಗಲೇ ಫಸ್ಟಿಗೆ ಎಕೋ ವ್ಯಾಲ್ಯೂ ಮತ್ತು ಎಕೋ ಕ್ಲಾಸಿಕ್ ಅಂತ ಹೇಳಿದ್ನಲ್ವಾ, ಅವೆರಡು ಇತ್ತಲ್ವಾ, ಅದೇ ಇಲ್ಲಿರೋದು ಒಳಗಡೆನೂ. ಈಗ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಎಕೋ ಕ್ಲಾಸಿಕ್ಕು ಮತ್ತು ಎಕೋ ಫ್ಲೆಕ್ಸ್ ಅಂತ ಇದೆ. ಈಗ ಈ ಎಕೋ ವ್ಯಾಲ್ಯೂ ಅಂತ ಇದೆಯಲ್ವಾ, ಅಂದರೆ ನಾರ್ಮಲ್ ರೀಫಂಡ್ ಆಗಲ್ಲ. ಇದು ಇಲ್ಲಿ ಹಾಕಿದ್ದಾರೆ ನೋಡಿ, ಇಲ್ಲಿ ಡೇಟ್ ಚೇಂಜ್ ಫ್ರಮ್ ಫ್ರೀ ಫೀಸ್ ಫ್ರಮ್ 3,550 ರೂಪಾಯಿ. ಅಂದರೆ ಈಗ ನಿಮಗೆ ಗೊತ್ತಾಗ್ತಾ ಇದೆಯಾ ನಾನು ಹೇಳ್ತಾ ಇರೋದು ಎಲ್ಲಿ ಅಂತೇಳಿ? ಈ ಎಕೋ ವ್ಯಾಲ್ಯೂ ಕೆಳಗಡೆ ಇಲ್ಲಿ ಡೇಟ್ ಚೇಂಜ್ ಫೀಸ್ ಫ್ರಮ್ 3,550 ಇದೆಯಲ್ಲ, ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಫಸ್ಟ್ನೇದರಲ್ಲಿ ಸೂಪರ್ ಸೇವರ್ ಫೇರ್ ಅಂತ ಇದೆಯಲ್ಲ, ಫೇರ್ ಅಂತ ಅಂದರೆ ನಾವು ದುಡ್ಡು ನಮಗೆ ವ್ಯಾಲ್ಯೂ ಎಷ್ಟಿದೆಯೋ ಅದನ್ನು ಫೇರ್ ಅಂತ ಹೇಳ್ತಾರೆ. ಅದಾದಮೇಲೆ ಇಲ್ಲೆಲ್ಲ ಇದೆ ಕ್ಯಾನ್ಸಲೇಷನ್ ಫೀಸ್ ಫ್ರಮ್ 4,464 ರೂಪಾಯಿ, ಫ್ರೀ ಮೀಲು ಮತ್ತು 7 kg ಕ್ಯಾಬಿನಲ್ಲಿ ತೊಗೊಂಡೋಗ್ಬೋದು, ಅಂದರೆ ನಾವು ಫ್ಲೈಟ್ ಒಳಗಡೆ ತೊಗೊಂಡೋಗ್ಬೋದು. ಅದಾದಮೇಲೆ ನೀವೇನಾದರೂ 1 ಪರ್ಸನ್ಗೆ 7 kg ಆ ಥರ ಹಾಕಿದ್ದಾರೆ. ಆಮೇಲೆ ಇದರಲ್ಲಿ ಡೇಟ್ ಏನಾದರೂ ಚೇಂಜ್ ಮಾಡಿದ್ರೆ ಇಷ್ಟು ಮತ್ತೆ ನಾವು ಕಟ್ಟಬೇಕಾಗುತ್ತೆ. ಚೇಂಜ್ ಮಾಡಬೇಕಾಗಿದ್ರೆ ಅದ್ರ ಬದಲು ಇನ್ನೊಂದು ಸರಿ ಬುಕ್ಕೇ ಮಾಡ್ಬೋದು. ಹಾಗಾಗಿ ನೀವು ಬುಕ್ ಮಾಡೋವಾಗ ಫಸ್ಟಿಗೇನು ನೋಡ್ಕೊಂಡು ಬುಕ್ ಮಾಡಿ. ಇದೆಲ್ಲ ಅಷ್ಟಾಗಿ ಫ್ಲೈಟಲ್ಲಿ ತೊಂದರೆ ಅನಿಸಲ್ಲ. ಒಂದು ಸಾರಿ ಫ್ಲೈಟ್ ಬುಕ್ ಮಾಡಿದ್ರೆ ಅದಕ್ಕೆ ಮಿಸ್ ಆಗ್ದಂಗೆ ಹೆಂಗೋ ಹೋಗೇ ಹೋಗ್ತಾರೆ. ಅದರಲ್ಲೂ
ಅದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಇರಲಿ, ಅದೇನೇ ಇರಲಿ, ಡೇಟ್ ಏನಾದರೂ ನೀವು ಚೇಂಜ್ ಮಾಡಬೇಕು ಅಂತಂದರೆ ಇಷ್ಟು ಖರ್ಚಾಗುತ್ತೆ. ಆಮೇಲೆ ಇದರಲ್ಲೂ ಫ್ರೀ ಸೀಟು, ಆಮೇಲೆ ಫ್ರೀ ಸೀಟ್ಸ್ ಬಗ್ಗೆನೇ ಹೇಳ್ತೀನಿ ನಿಮಗೆ. ಆಮೇಲೆ ಚೆಕ್-ಇನ್ ಬ್ಯಾಗೇಜ್ ಅಂತ ಇದೆ. ಚೆಕ್-ಇನ್ ಬ್ಯಾಗೇಜ್ ಏನು ಗೊತ್ತಾ, ಈಗ ನಾವು ಫ್ಲೈಟ್ ಅಂದರೆ ಏರ್ಪೋರ್ಟ್ ಹತ್ರನೇ ನಮಗೆಲ್ಲ ಚೆಕ್ ಮಾಡಿ ಒಳಗೆ ಕರ್ಕೊಳ್ಳೋವಾಗ ನಮ್ಗೆ ಇನ್ನೊಂದು ಲಗೇಜ್ ಇರುತ್ತೆ, ಏನಾದರೂ ತೊಗೊಂಡಿರೋದು. ಅದು 15 kg ಒಳಗಿದ್ರೆ ಅದನ್ನು ನಮಗೆ ಬ್ಯಾಗೇಜಿಗೆ ಒಂದು ಟ್ಯಾಗ್ ಹಾಕಿ ಅದನ್ನು ಕೆಳಗಡೆ, ಈಗ ಫ್ಲೈಟ್ ಏನಂತಾರೆ, ಟೂಲ್ಸು, ಡಿಕ್ಕಿ ಥರ, ಡಿಕ್ಕಿನೇ ಅಂದ್ಕೊಳ್ಳಿ, ಡಿಕ್ಕಿ ಥರ ಅವರು ಒಳಗಡೆಗೆ ಹಾಕೊಳ್ತಾರೆ ಫ್ಲೈಟ್ ಒಳಗಡೆ. ಆಮೇಲೆ ನಮಗೆ ಮತ್ತೊಂದು ಏರ್ಪೋರ್ಟಲ್ಲಿ ಅದು ನಮಗೆ ಸಿಗುತ್ತೆ. ಅದನ್ನು ಚೆಕ್-ಇನ್ ಬ್ಯಾಗೇಜ್ ಅಂತಾರೆ. ಅದು 15 kg ವರೆಗೂ ತೊಗೋಬೋದು. ಆಮೇಲೆ ಈಗ ಎಕೋ ಕ್ಲಾಸಿಕ್ ಇದೆಯಲ್ಲ, ಇಲ್ಲಿ ನಂಬರು ಅಂದರೆ ಇಲ್ಲಿ ದುಡ್ಡು ಜಾಸ್ತಿ ಆಗ್ತಾಯಿದೆ ಅಂದರೆ ಅದರಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂತಂದರೆ, ಇಲ್ಲಿ ಮತ್ತೆ ಬನ್ನಿ, ಡೇಟ್ ಚೇಂಜ್ ಫೀಸ್ ಫ್ರಮ್ 1450. ಇಲ್ಲಿ 3555 ರೂಪಾಯಿ ಇದೆ, 550 ರೂಪಾಯಿ ಇದೆ. ಇಲ್ಲಿ 1450 ರೂಪಾಯಿ ಇದೆ. ಅಂದರೆ ನಾವು ಇದಕ್ಕಿಂತ ಸ್ವಲ್ಪ ಒಂದು 800 ರೂಪಾಯಿ ಹೆಚ್ಚಾಗಿ ಇಲ್ಲೇನಾದರೂ ಕಟ್ಟಿದ್ರೆ, ಅಂದರೆ ಇದನ್ನು ಬುಕ್ ಮಾಡಿದ್ರೆ ಸೆಲೆಕ್ಟ್ ಮಾಡಿ, ಆವಾಗ ನಮಗೆ ಡೇಟ್ ಚೇಂಜ್ ಮಾಡುವಾಗ ಬರೀ 1450 ರೂಪಾಯಿ ಖರ್ಚಾಗುತ್ತೆ ಅಂತ ಅಷ್ಟೇ. ಅದಾದಮೇಲೆ ಇನ್ನೊಂದು ಕೆಳಗಡೆ ಬಂದರೆ ಇಕೋಫ್ಲೆಕ್ಸ್ ಅಂತ ಇದೆ. ಇದು ಅಷ್ಟೇ ಸೇಮ್, ಇದರಲ್ಲೆಲ್ಲ ಬ್ಯಾಗೇಜು, ಫ್ರೀ ಮೀಲಿ ಎಲ್ಲ ಸೇಮ್ ಇರುತ್ತೆ. ಡೇಟ್ ಚೇಂಜ್ ಮಾಡೋದಕ್ಕೆ ಬರೀ 400 ರೂಪಾಯಿ ಆಗುತ್ತೆ ಅಷ್ಟೇ. ಅಂದರೆ ನಾವು ಫ್ಲೈಟ್ ಬುಕ್ ಮಾಡ್ತಾಯಿದ್ದೀವಿ ಅಂತಂದರೆ ಡೇಟ್ ಚೇಂಜ್ ಮಾಡೋ ಅಂಥದ್ದು ಅಷ್ಟಾಗಿ ನನಗನ್ನಿಸ್ದಂಗೆ ಫ್ಲೈಟ್ ಅಂದ್ರೇ ಒಂಥರ ಇಂಪಾರ್ಟೆಂಟ್. ಅದನ್ನು ಮತ್ತೆ ಡೇಟ್ ಚೇಂಜ್ ಮಾಡೋದು ಅದೆಲ್ಲ ತುಂಬ ಹಣ ಇದ್ದವರು ಆ ಥರ ಮಾಡ್ಕೋಬೋದೇನೋ. ಆ ಥರ ಮಾಡ್ದಿದ್ರು ಇನ್ನೊಂದು ಸರಿ ಬುಕ್ ಮಾಡ್ಬೋದು. ನನಗನ್ನಿಸ್ದಂಗೆ ಅದೆಲ್ಲ ಪ್ರಾಬ್ಲಮ್ ಆಗೋಲ್ಲ. ನಾನೇನಾದರೂ ಸೆಲೆಕ್ಟ್ ಮಾಡಿದ್ರೆ ಫಸ್ಟೇ ಸೆಲೆಕ್ಟ್ ಮಾಡ್ತೀನಿ, ಏಕೆಂತಂದರೆ ಅಷ್ಟೇ ಸಾಕು. ಈಗ ನಾನು ಬುಕ್ ಮಾಡಿದ್ರಲ್ಲೇ ಹೋಗಿ ಬರಬೇಕು, ಆ ಥರ. ಈಗ ಫಸ್ಟ್ನೇದರಲ್ಲೇ ಸೆಲೆಕ್ಟ್ ಮಾಡಿ ತೋರಿಸ್ತೀನಿ ನಿಮಗೆ ಹೇಗೆ ಮತ್ತೆ ಬುಕ್ ಮಾಡೋದು ಅಂತೇಳಿ. ಈಗ ನೆಕ್ಸ್ಟ್ ಸೆಲೆಕ್ಟ್ ಮಾಡಿದ್ವಿ, ಇಲ್ಲಿ ಕೆಳಗಡೆ ಬಂತು, ಮತ್ತೆ ಮುಂದಕ್ಕೆ ಹೋಗುತ್ತೆ. ಕಂಗ್ರ್ಯಾಟ್ಸ್, ಯು ಆರ್ ಆನ್ ಸೇವ್ಡ್. ಏನು ಕಮ್ಮಿ ಏನು ಮಾಡಿದ್ರಿ ಇದರಲ್ಲಿ? ಕಮ್ಮಿ ಯಾತದ್ದು ಆಗಿಲ್ಲ, ಸುಮ್ಮನೆ ಏನೋ ಹಾಕ್ಬಿಟ್ರಪ್ಪ. ಏನಾದ್ರು ಇರಲಿ ಬಿಡಿ, ಅದು ಎಷ್ಟನ ಕಮ್ಮಿ ಆಗಲಿ, ಮತ್ತೆ ಇದರಲ್ಲಿ ಕೊನೆಗೆ ಸೇರಿಸ್ಬಿಟ್ಟು 3964 ಹಾಕ್ಬಿಡ್ತಾರೆ. ಇಲ್ಲಿ ಕೂಪನ್ ಎಷ್ಟು ಹಾಕಿದ್ದಾರೆ, ಅದು ಸೇವ್ ಆಗಿದೆ ಅಂತಿದೆ. ಏನು ಸೇವ್ ಆಗಿದೆ? ಸರಿ, ಈಗ ನಾವು ಎಕೋ ವ್ಯಾಲ್ಯೂ ತೊಗೊಂಡಿದ್ದೀವಿ. ಅದನ್ನು ಮತ್ತೆ ಈಗ ಕ್ಯಾಬಿನಲ್ಲಿ 7 kg ಮತ್ತು ಚೆಕ್ಕಿನಲ್ಲಿ 15 kgನ ಬುಕ್ ಮಾಡ್ಕೋಬೋದು. ಇದರಲ್ಲಿ ಆಮೇಲೆ ಬ್ಯಾಗೇಜ್ ಪಾಲಿಸಿ ಅಂತ ಇದೆ, ಅದರಲ್ಲಿ ನಾನ್ ಚೇಂಜಬಲ್. ಇಲ್ಲಿ ಚೆಕ್ಕಿನಿಗೆ 1 to 15 kg, ಕ್ಯಾಬಿನಲ್ಲಿ 1 to 7 ಆ ಥರ ಇದೆ. ಇಷ್ಟನ್ನು ತಗೊಂಡು ನಾವು ಫ್ಲೈಟ್ ಒಳಗೆ ಹೋಗ್ಬೋದು. ಅದಕ್ಕಿಂತ ಮತ್ತೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ಡೇಟ್ ಚೇಂಜ್ ಪಾಲಿಸಿ. ಅದಕ್ಕೆ ಮತ್ತೆ ನಾವು ಪೇ ಮಾಡಿದ್ರೆ ಆ ಥರ ಆಗುತ್ತೆ. ಇದು ಬೇಕಾಗಿಲ್ಲ ನಮಗೆ. ಹಂಗೇನಾದರೂ ನಿಮ್ಗೆ ಡೌಟ್ಸ್ ಇದ್ದರೆ ಮತ್ತೆ ಕಮೆಂಟ್ ಹಾಕಿ, ನಾನು ನಿಮ್ಗೆ ಹೇಳ್ತೀನಿ, ಆ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ. ಈ ಕ್ಯಾನ್ಸಲೇಷನ್ ಪಾಲಿಸಿ, ಡೇಟ್ ಚೇಂಜ್ ಪಾಲಿಸಿ ಇವೆಲ್ಲ ಅದೊಂಥರ ಹೇಗಂತಂದರೆ ಅವರು ದುಡ್ಡು ಮಾಡ್ಕೊಳ್ಳೋಕೆ ಇಟ್ಟಿರೋ ಅಂಥ ಒಂದು ಬಿಸ್ನೆಸ್ ಏನಾದರೂ ಅನ್ಬೋದು. ಈಗ ನೆಕ್ಸ್ಟ್ ಎಕೋ ವ್ಯಾಲಿದೆ, ನಾವು ಚೆಕ್ ಮಾಡಿಕೊಂಡು ಫ್ಲೈಟ್ನ ಬುಕ್ ಮಾಡೋದಕ್ಕೆ ಹೋಗೋಣ. ಈಗ ಕಂಟಿನ್ಯೂ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ, ಕಂಟಿನ್ಯೂ. ನನಗೆ ಈ ಕ್ಲಿಯರ್ ಟ್ರಿಪ್ಪಲ್ಲಿ ಆ್ಯಪಲ್ಲಿ ಇಷ್ಟ ಆಗೋದೇನಂತಂದರೆ, ನಾವು ಸೀಟ್ನ ಸೆಲೆಕ್ಟ್ ಮಾಡ್ಕೋಬೋದು. ನೀವು ಒಂದೊಂದು ಆ್ಯಪ್ನಲ್ಲಿ ಸೀಟ್ನ ಸೆಲೆಕ್ಟ್ ಮಾಡೋದಕ್ಕಾಗೋದಿಲ್ಲ, ಅದು ದುಡ್ಡು ಕಟ್ಟಬೇಕು ಸೆಲೆಕ್ಟ್ ಮಾಡೋದಕ್ಕೆ. ಒಂದೊಂದು ಫ್ರೀನೂ ಸಿಗುತ್ತೆ. ಇದು ನೋಡಿ, ಇದು ಫ್ರೀ. ಇಲ್ಲಿ ಬಂತ 29B ಸೀಟು ಫ್ರೀ, 29A ಫ್ರೀ ಸೀಟ್. ಅವೆಲ್ಲ ಫ್ರೀ ಸೀಟು. ಮತ್ತು ಇಲ್ಲಿ ಮೇಲೆ ಹಾಕಿದ್ದಾರೆ ನೋಡಿ, ಈ ಗ್ರೀನ್ ಕಲರಲ್ಲಿ ಫ್ರೀ ಇದೆ. ಸ್ವಲ್ಪ ಈ ಸ್ಕೈ ಕಲರ್ ಇರೋದು 265 ರೂಪೀಸ್ ಇದೆ. ಆಮೇಲೆ ಅದಕ್ಕೂ ಒಂದು ಸ್ವಲ್ಪ ಡಾರ್ಕ್ ಆಗಿರೋಂಥ ಸ್ಕೈ ಕಲರಲ್ಲಿ 375 ರೂಪಾಯಿ ಇದೆ. ಆಮೇಲೆ ಫುಲ್ಲು ಡಾರ್ಕ್ ಕಲರಲ್ಲಿ 490 ರೂಪಾಯಿ ಇದೆ. ಆಮೇಲೆ ಇದೊಂಥರ ಕಲರು ಪಿಂಕು ಅಲ್ಲ ರೆಡ್ಡು ಅಲ್ಲ, ಆ ಥರ ಇದೆ, ಅದು 565 ರೂಪಾಯಿ ಇದೆ. ಇಷ್ಟೆಲ್ಲ ಇದೆ ಅದರಲ್ಲಿ. ಆದರೆ ಇದರಲ್ಲಿ ಫ್ರೀ ಸೀಟ್ನ ಅಂದರೆ ನಾವು ಸೀಟ್ನ ಸೆಲೆಕ್ಟ್ ಮಾಡ್ಕೋಬೋದು, ನಮ್ಗೆ ಯಾವ್ದು ಬೇಕೋ ಅದನ್ನು. ಈಗ ಸದ್ಯಕ್ಕೆ ನಾವು ಫ್ರೀ ಸೀಟ್ನೇ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಏನೇ ಆಗಲಿ ನಮಗೆ ಫ್ರೀ ಸೀಟ್ ಸಿಕ್ಕಿದ್ರೇ ಒಂಥರ ಮಜಾ. ಈಗ ಸೆಲೆಕ್ಟ್ ಮಾಡ್ಕೋಬೋದು. ಅದು ನನಗೊಂಥರ ಖುಷಿ, ಈ ಥರ ಫಸ್ಟೇ ಸೆಲೆಕ್ಟ್ ಮಾಡಿಕೊಂಡ್ರೆ
ಕೊನೆಯಲ್ಲಿ ಚೆಕ್ಕಿನ್ 24 ಗಂಟೆಗೆ ಅಂದರೆ ನಾವು ಡೇಟು ಬುಕ್ ಮಾಡಿರ್ತೀವಲ್ಲ ಅದಕ್ಕೂ 24 ಗಂಟೆ ಮುಂಚೆಗೆ 48 ಗಂಟೆ ಅನಿಸುತ್ತೆ, ಅದಕ್ಕೂ ಮುಂಚೆ ನಮಗೆ ಮೇಲು ಅವೆಲ್ಲ ಕಳಿಸ್ತಾ ಇರ್ತಾರೆ. ಅದರಲ್ಲಿ ನಾವು ಮತ್ತೆ ಸೀಟನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆಲ್ಲ ಆಪ್ಷನ್ ಇರುತ್ತೆ. ಆವಾಗ ಅಷ್ಟರಲ್ಲಿ ನಮಗೆ ಸೀಟ್ ಸಿಕ್ಕಿದ್ರೂ ಸಿಗ್ಬೋದು, ವಿಂಡೋ ಸೀಟು ಇಲ್ಲ ನಮಗೆ ಬೇಕಾಗಿರೋಂಥ ಸೀಟ್ ಸಿಗದೇನೂ ಇರ್ಬೋದು, ಹಂಗಾಗ್ಬೋದು. ಈಗ ಸದ್ಯಕ್ಕೆ ನಾವು ಫ್ರೀ ಸೀಟ್ ನಮಗೆ ಕಾಣ್ತಾ ಇದೆ. ಈಗ ಮುಂದಕ್ಕೆ ಹೋಗೋಣ. ಇಲ್ಲ ಅಂತಂದರೆ ಇಲ್ಲಿ ಮತ್ತೆ ನೋಡಿರಿ, ಈಗ 3900 ರೂಪಾಯಿ ಎಕೋ ವ್ಯಾಲ್ಯೂ ಅಂದರೆ ಆಗ ಫಸ್ಟ್ ನೋಡಿದಾಗಲಿಂದ ಏನೈತಿ ಅದೇ. ಈಗ ಅಕಸ್ಮಾತ್ ನಾವು ಬೇರೆ ಕಲರಲ್ಲಿ ಇರೋದೇನಾದರೂ ಬುಕ್ ಮಾಡಿದ್ರೆ ನೋಡಿರಿ, ಈಗ ಇಲ್ಲಿ 11E ಎಷ್ಟಾಯ್ತು ಅದು 11E 490 ರೂಪಾಯಿ. ಇಲ್ಲಿ ನೋಡಿರಿ, ಇಲ್ಲಿ 4454 ರೂಪಾಯಿ ಆಯಿತು. ಆ ಥರ ಆಯಿತು. ಅದಕ್ಕೆ ನಾವು ಸದ್ಯಕ್ಕೀಗ ಫ್ರೀ ಸೀಟ್ನ ಬುಕ್ ಮಾಡ್ತಾಯಿದ್ದೀವಿ ವಿಂಡೋ ಸೈಡು. ಇಲ್ಲಿ ವಿಂಡೋ ಇದೆ ಅಂದ್ಕೊಂಡು ಡೌಟು, ಅದೇನಾದರೂ ಇರಲಿ. ಈಗ ನಮಗೆ ಪ್ರಸ್ತುತಕ್ಕೆ ವಿಂಡೋ ಸೈಡ್ ಸೀಟು ಅಂದರೆ ಅದೊಂದೇ ಇರೋದು. ಈಗ ನೆಕ್ಸ್ಟು, ಈಗ ಸೀಟು ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ, ಸೀಟ್ ಆಯಿತು. ಆಮೇಲೆ ಮೀಲ್ಗೆ ಹೋಗೋಣ. ಇಲ್ಲಿ ಹೊತ್ತಿದ್ರು ಬರುತ್ತೆ, ಇಲ್ಲ ಅಂತಂದರೆ ಇಲ್ಲಿ ಸೆಲೆಕ್ಟ್ ಅಂದರೆ ಇದು ಸೆಲೆಕ್ಟ್ ಆದಮೇಲೆ ನೆಕ್ಸ್ಟು ಮುಂದಕ್ಕೆ ಹೋಗುತ್ತೆ ಸೆಲೆಕ್ಟ್ ಮೀಲ್ಸ್. ಇನ್ನೇನಿಲ್ಲ, ಇಲ್ಲಿ ವೆಜಿಟೇಬಲ್ ಮೀಲ್ಸ್ ಇದೆ, ಯಾವ ಬಾಬೆ ಮೀಲ್ ಇದೆ, ಯಾವುದು ಬ್ಲ್ಯಾಂಡ್ ಮೀಲ್ ಇದೆ, ಚೈಲ್ಡ್ ಮೀಲ್ ಇದೆ, ಯಾವುದ್ಯಾವುದು ಮೀಲ್ ತುಂಬ ಇದೆ. ಈ ಮೀಲ್ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸ್ಕೊಬೇಡಿ, ಏಕೆ ಅಂತಂದರೆ ಅಲ್ಲಿ ಫ್ಲೈಟಲ್ಲಿ ಪ್ರಸ್ತುತಕ್ಕೆ ಆ ಮೂಮೆಂಟಲ್ಲಿ ಆ ಫ್ಲೈಟ್ ಹೋಗೋವಾಗ ಯಾವುದಿರುತ್ತೋ ಅದೇ ಕೊಡ್ತಾರೆ. ಅವರೇ ಕೇಳ್ತಾರೆ ನಿಮ್ಗೆ ಯಾವ್ದು ಬೇಕು ಅಂತೇಳಿ, ಅದರಲ್ಲಿ ಇರೋದು ಮಾತ್ರನೇ ಸೆಲೆಕ್ಟ್ ಮಾಡ್ಕೊಳಕ್ಕಾಗೋದು. ಇಲ್ಲಿ ಅಷ್ಟಾಗಿ ಏನು ತಲೆ ಕೆಡಿಸ್ಕೊಬೇಡಿ, ಯಾವುದೋ ಒಂದು ಹೊತ್ತಿ ನಾನು ಹೋದಾಗ ವೆಜಿಟೇಬಲ್ ಮೀಲ್ಸ್ನ ಹಾಕಿದ್ದೆ. ಅಂದರೆ ನಂದು 1 ಸ್ಟಾರ್ ಫ್ಲೈಟ್ ಇದ್ದಿದ್ದು. ಒಂದು ಕಡೆ ಹೋದಾಗ ವೆಜಿಟೇಬಲ್ಸ್ ತಿಂದಿದ್ದು ಮತ್ತು ವೆಜ್ಜು. ಆಮೇಲೆ ಇನ್ನೊಂದು ಸಾರಿ ಬರೋವಾಗ ನಾನ್ ವೆಜ್ ತಿಂದೆ. ಹಂಗಾಗಿ ನೀವು ಇಲ್ಲಿ ತಲೆ ಕೆಡಿಸ್ಕೊಳ್ಳೋ ಏನಿಲ್ಲ, ಅಲ್ಲಿ ಏನಿದ್ರೆ ಅದು ಕೊಡ್ತಾರೆ. ಇಲ್ಲ ಅಂತಂದರೆ ಒಂದೊಂದು ಟೈಮು ಇದರಲ್ಲಿರೋ ಇಷ್ಟೊಂದು ವೆರೈಟಿ ಇಟ್ಕೊಂಡಿರಲ್ಲ ಅವರು, ಅದಂತೂ ಸತ್ಯ. ಹಾಗಾಗಿ ವೆಜ್ಜೋ ಯಾವುದೋ ಒಂದು ಹಾಕಿ. ಈಗ ನಾನ್ ವೆಜ್ಜು ಮತ್ತೆ ಅದೇ ಬರುತ್ತೆ, ವೆಜಿಟೇರಿಯನು. ಈಗ ವೆಜಿಟೇರಿಯನ್ ಅಂತಂದರೆ ಈಗ ಸದ್ಯಕ್ಕೆ ವೆಜಿಟೇರಿಯನ್ ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲಾಂದರೆ ನಾನ್ ವೆಜ್ ಆದರೂ ಹಾಕೊಳ್ಳಿ, ವೆಜ್ ಆದರೂ ಹಾಕೊಳ್ಳಿ, ಯಾವುದೋ ಒಂದು ಹಿಂದೂ ಮೀಲೇ ಹಾಕ್ತಾಯಿದ್ದೀನಿ, ಆ್ಯಡ್ ಆಯಿತು ಅಷ್ಟೇ. ನೀವು ಮುಂದೆ ಕಂಟಿನ್ಯೂ ಮಾಡ್ಕೊಂಡೋಗಿ 4964 ರೂಪಾಯಿ ಸೇಮ್ ಪ್ರೈಸ್ ಇರುತ್ತೆ. ಇದೆಲ್ಲ ಫ್ರೀ ಆಗಿದೆ, ಯಾವುದೇ ಕಾಸ್ಟ್ ಇಲ್ಲ ಯಾವುದ್ರಲ್ಲೂ. ನೆಕ್ಸ್ಟು ಬ್ಯಾಗೇಜಿಗೆ ಬಂದರೆ ಇವಾಗ ಹೇಳಿದ್ನಲ್ವಾ, ಅಡಿಷ್ನಲ್ ಬ್ಯಾಗೇಜು. ಈಗ ಕ್ಯಾರಿ ಮಾಡೋದಕ್ಕೆ ಅಂದರೆ ಈಗ ಕ್ಯಾಬಿನಲ್ಲಿ ಮಾತ್ರ 7 kg ಮಾತ್ರ ಫಿಕ್ಸ್ ಅದು. ಆದರೆ ಅಡಿಷ್ನಲ್ ಬ್ಯಾಗೇಜ್ ಏನಂತ ಅಂದರೆ, ಈಗ ನಾವು 15 kg ಇತ್ತಲ್ವಾ ಅದು ಚೆಕ್ಕಿನ್ ಬ್ಯಾಗೇಜು, ಅದ್ರ ಜೊತೆಗೆ ನಾವು ಇನ್ನೂ ಬೇಕಂತಂದರೆ 5 kgಗೆ 2184 ರೂಪಾಯಿ ಇದೆ. ಇದು ಒಂದೊಂದು ಫ್ಲೈಟಲ್ಲಿ ಒಂದೊಂದು ಥರ ಚೇಂಜ್ ಆಗ್ತಾ ಇರುತ್ತೆ ಅದ್ರ ಪ್ರೈಸು. ಅದನ್ನು ನೋಡಿಕೊಂಡು ನೀವು ಬುಕ್ ಮಾಡ್ಕೋಬೋದು. ನೋಡಿರಿ, ಮತ್ತು 10 kgಗೆ 4364 ರೂಪಾಯಿ ಇದೆ. ಹಾಗೆ ನೀವು ನೋಡ್ಕೋಬೋದು, ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಇನ್ನೊಂದು ಏನಂತಂದರೆ, ನಮಗಿಂತ ನಮ್ಮ ಲ್ಯಾಗೇಜ್ಗೇ ತುಂಬ ದುಡ್ಡು ಹಾಕಬೇಕಾಗುತ್ತೆ 15 kg ಮೇಲೆ ಏನಾದರೂ ತೊಗೊಂಡೋದ್ರೆ, ಅದೊಂದು. ಇನ್ನು ನೆಕ್ಸ್ಟು ಬ್ಯಾಗೇಜ್ ಏನಾದರೂ ಇದ್ದರೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಹಿಂಗೆ ಆ್ಯಡ್ ಮಾಡಿದ್ರೆ ಆಗುತ್ತೆ. ಆಮೇಲೆ ಅಲ್ಲಿ ನಿಮಗೆ ಕೊಡ್ತಾರೆ, ಇಲ್ಲ ಅಂತಂದರೆ ಓಕೆ ಸರಿ. ಮತ್ತು ನೆಕ್ಸ್ಟು ಇನ್ಶೂರೆನ್ಸ್ ಅಂತ ಇದೆ. ಟ್ರಾವೆಲ್ ಇನ್ಶೂರೆನ್ಸ್ ಅಂತ ಇದೆ. ಇದು ಡೈಲಿ ಮೆಡಿಕಲ್ ಎಮರ್ಜೆನ್ಸಿ ಈ ಥರ ಎಲ್ಲ ಇದೆ. ಆದರೆ ಒಂದು ಆ್ಯಡ್ ಮಾಡ್ಕೊಂಡು ತೊಗೊಳ್ಳಿ ಈ ಟ್ರಾವೆಲ್ ಇನ್ಶೂರೆನ್ಸ್ನ. ಬರೀ 139 ರೂಪಾಯಿ ಇದೆ. ಇಲ್ಲ ಅಂತಂದರೆ ನಿಮಗೆ ಬಿಟ್ಟಿದ್ದು. ಈಗ ಸದ್ಯಕ್ಕೆ ಆ್ಯಡ್ ಮಾಡೋಣ, ಇನ್ನು 140 ರೂಪಾಯಿ ಅಷ್ಟೇ ಅಲ್ವಾ, ಅದಿದ್ರೂ ಇರಲಿ, ಆ್ಯಡ್ ಮಾಡ್ಕೊಳ್ಳೋಣ. ಸರಿ, ಈಗ 139 ರೂಪಾಯಿ ಆಯಿತು. ಅಲ್ಲಿಗೆ ಟೋಟಲು 4103 ರೂಪಾಯಿ ಆಯಿತು. ಫ್ರೀ ಸೀಟೊಂದು ನೆಮ್ಮದಿ. ಫ್ರೀ ಸೀಟ್ ಸಿಕ್ಕಿದಾಗ ಒಂಥರ ಆನಂದ, ಅದೇನೇ ಇರಲಿ. ನೆಕ್ಸ್ಟು ಇನ್ನು ಮತ್ತು ಟ್ರಾವೆಲ್ ಟು ಕಂಟಿನ್ಯೂ ಟು ಟ್ರಾವೆಲರ್ಸ್. ಈಗ ಇನ್ಶೂರೆನ್ಸ್ ಹಾಕಿದ್ವಿ, ಬೇಕಾಗಿರಲಿಲ್ಲ ಇದ್ರೂ ಇರಲಿ ಅನ್ನೋ ಫೀಲಲ್ಲೇ ಹಾಕಿದ್ದೀನಿ.
ಸರಿ, ಈಗ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಹೋದರೆ ಈಗ ನಮ್ಮ ನೇಮು, ಆಮೇಲೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಮ್ಮ ನೇಮು ಮತ್ತು ಇನ್ಫಾರ್ಮೇಷನು, ನಮ್ಮದು ಜಿಮೇಲು ಅದೆಲ್ಲ ಹಾಕಿ, ಆಮೇಲೆ ಇದನ್ನೆಲ್ಲ ಹಾಕಿ ನಾವು ನೆಕ್ಸ್ಟ್ ಕಂಟಿನ್ಯೂ ಕೊಟ್ಟರೆ ಇಲ್ಲಿ ಹಾಕಿದ್ದಾರೆ ನೋಡಿರಿ, ನಮ್ಮ ಹೆಸ್ರು ಜೊತೆಗೆ ಜೆಂಡರ್ನ ಎಲ್ಲ ಹಾಕಿದ್ದಾರೆ. ನೆಕ್ಸ್ಟ್ ನಾವೀಗ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದ್ದೀವಿ. ಈಗ ಜಿ ಎಸ್ ಟಿ ಹಾಕಿ ನಾವು ದುಡ್ಡನ್ನ ಕಮ್ಮಿ ಮಾಡ್ಕೋಬೋದು, ಆದರೆ ಜಿ ಎಸ್ ಟಿ ಇದ್ದರೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ನಿಮ್ಗೆ ಬಿಟ್ಟಿದ್ದು. ಮತ್ತು ಆ್ಯಡ್ ಅಡಲ್ಟ್ ಅಂತ ಇಲ್ಲೂ ಇದೆ, ಮತ್ತೆ ಬೇಕಂದ್ರೂ ನೀವು ಯಾರನ್ನಾದ್ರೂ ಆ್ಯಡ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ನೆಕ್ಸ್ಟ್ ಕಂಟಿನ್ಯೂ ಕೊಡಿ. ಇಲ್ಲಿಂದ ನೋಡಿರಿ, ನೀವು ಏನೇನು ಬುಕ್ ಮಾಡಿದ್ರೋ ಅದರ ಡೀಟೇಲ್ಸ್ ಎಲ್ಲ ಇದೆ ನೋಡಿ. ಸೀಟು 29A, ಮೀಲು ವೆಜಿಟೇರಿಯನ್ ಹಿಂದೂ ಮೀಲ್, ಇನ್ಶೂರೆನ್ಸ್ ಆ್ಯಡ್ ಆಗಿದೆ ಅಂತೇಳಿ ನೀವು ಏನೇನು ಮಾಡಿದಿರೋ ಅದ್ರ ಡೀಟೇಲ್ಸ್ ಎಲ್ಲ ಇದೆ. ನಮ್ಮ ಹೆಸರು, ಟ್ರಾವೆಲರ್ಸ್ ಯಾರ್ಯಾರು ಅಂತೇಳಿ. ಈಗ ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ, ಬೆಂಗಳೂರು ಟು ಮುಂಬೈ, ಅದು ಸೆಪ್ಟೆಂಬರ್ 30ರಲ್ಲಿ ರಾತ್ರಿ 12:10 2 ಗಂಟೆಗೆ ಹೋಗುತ್ತೆ. ಆಮೇಲೆ ಏರ್ ಇಂಡಿಯಾದಲ್ಲಿ ಹೋಗ್ತಾ ಇದ್ದೀರಾ, ಎಕಾನಮಿ ಸೀಟು, ಸೂಪರ್ ಸರ್ವರ್ ಫೇರ್ ಅಂತ ಇದೆ, ಅಂದರೆ ಎಕೋ ವ್ಯಾಲ್ಯೂ, ಅಂದರೆ ನಾವು ಬುಕ್ ಮಾಡಿರೋದು. ಇಲ್ಲಿ ಕಂಟಿನ್ಯೂ ಪ್ರೋಸೆಸ್. ಈಗ ನೆಕ್ಸ್ಟ್ ಮುಂದಕ್ಕೆ ಹೋಗ್ತೀವಿ. ಈಗ ಬರ್ತಾಯಿದೆ ಇನಿಷಿಯೇಟಿಂಗ್ ಪೇಮೆಂಟ್ ಅಂತೇಳಿ. ಇದರಲ್ಲಿ ನಮಗೆ ತುಂಬ ಆಪ್ಷನ್ಸ್ ಇದೆ. ಈಗ ಬೆಂಗಳೂರು ಟು ಬಾಂಬೆ ಅಲ್ವಾ, ಮುಂಬೈ. ಈಗ ಇದರಲ್ಲಿ ನೆಟ್ ಬ್ಯಾಂಕಿಂಗ್ ಇದೆ, ಕ್ರೆಡಿಟ್ ಕಾರ್ಡ್, ಇ ಎಮ್ ಐ ಬೇಡ, ಇ ಎಮ್ ಐ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನೆಟ್ ಬ್ಯಾಂಕಿಂಗ್ ಮಾಡ್ಬೋದು. ನೆಟ್ ಬ್ಯಾಂಕಿಂಗು ಇದರಿಂದ ಬ್ಯಾಂಕಿಂದ ಮಾಡ್ಬೋದು, ಅದು ಬೇಡ. ಆರಾಮಾಗಿ ಎಲ್ಲರಿಗೂ ಯು ಪಿ ಐ ಇದ್ದೇ ಇರುತ್ತೆ, ಎಲ್ಲರ ಹತ್ರನೂ. ಯು ಪಿ ಐ ಆರಾಮಾಗಿ ಸೆಲೆಕ್ಟ್ ಮಾಡ್ಕೋಬೋದು. ನಿಮಗೆ ಫ್ಲಿಪ್ಕಾರ್ಟಿಂದ ಯು ಪಿ ಐ ಇದೆ, ಗೂಗಲ್ ಪೇ ಇದೆ, ಫೋನ್ಪೇ ಇದೆ. ನೀವು ನಾನಂತಂದರೆ ಗೂಗಲ್ ಪೇ ಇಲ್ಲ ಫೋನ್ಪೇ ಈಗ ಗೂಗಲ್ ಪೇನೇ ಯೂಸ್ ಮಾಡೋಣ. ಇಲ್ಲಿ ಪೇ 4498, ಅಂದರೆ ಹೆಚ್ಚಾಗಿಬಿಟ್ಟಿದೆ, ಎಲ್ಲೋ ಇಷ್ಟೊಂದು ರೇಟ್ ಆಯಿತಾ ನೋಡಿರಿ. ಮತ್ತೆ ಯಾವುದು ಕನ್ವೀನಿಯನ್ಸ್ ಫೀಸ್ ಎಲ್ಲ ಹಾಕಿರ್ತಾರೆ, ಅದ್ರ ಬಗ್ಗೆ ಹೇಳ್ತೀನಿ ತಡೀರಿ. ಕನ್ವೀನಿಯನ್ಸ್ ಫೀಸು ಅದು ಇದು ಅಂತೇಳಿ ಇಲ್ಲಿ ನೋಡಿ, ಇಲ್ಲಿ ನಮಗಾಗಲೇ 4000 ತಡೀರಿ ತೋರಿಸ್ತೀನಿ. ಈ ಕನ್ವೀನಿಯನ್ಸ್ ಫೀಸ್ ಮಾತ್ರ ಆ್ಯಡ್ ಆಗುತ್ತೆ, 300 ರೂಪಾಯಿಂದ 400 ರೂಪಾಯಿ ಫ್ಲೈಟಲ್ಲಿ ಆ್ಯಡ್ ಆಗ್ತಾ ಇರುತ್ತೆ. ಅದು ಒಂದೊಂದು ಡೆಸ್ಟಿನೇಷನ್ಸ್ಗೆ ತಕ್ಕಂತೆ ಇರುತ್ತೆ. ಅದ್ರ ಬಗ್ಗೆ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಈಗ ನಮ್ಮ ಡೀಟೇಲ್ಸ್ ಎಲ್ಲ ಇಲ್ಲಿ ಎಷ್ಟಿದೆ, ಪೇರು ಅಂದರೆ ಅಮೌಂಟು 4103 ರೂಪಾಯಿ ಇದೆ. ಇಲ್ಲಿ ನೆಕ್ಸ್ಟ್ ನಾವು ಕಂಟಿನ್ಯೂ ಮಾಡಿದ ತಕ್ಷಣ ನಮಗೆ ಒಂದು ಕನ್ವೀನಿಯನ್ಸ್ ಫೀಸ್ ಅಂತ ಆ್ಯಡ್ ಆಗುತ್ತೆ. ಅದನ್ನೇ ಹೇಳ್ತೀನಿ ತಡೀರಿ, ಈಗ ತೋರಿಸ್ತೀನಿ. ಅಲ್ಲಿ 4103 ರೂಪಾಯಿ ಆಯಿತಾ, ಇಲ್ಲಿ ಮತ್ತೆ 4400 ಆಗಿದೆ, ತೋರಿಸ್ತೀನಿ. ಇಲ್ಲಿ ಸ್ವಲ್ಪ ಸರ್ವರ್ ಡೌನ್ ಆಗಿದೆ, ನೆಟ್ವರ್ಕ್ ಇಲ್ಲ. ತಿರುಗ್ತಾ ಇದೆ. ಇಲ್ಲಿ ಮೇಲ್ಗಡೆ ಇದೆ ನೋಡಿ, ಪೇ 4498 ಅಂತ ಇದೆ. ಇಲ್ಲಿ ಕನ್ವೀನಿಯನ್ಸ್ ಫೀಸ್ ಆ್ಯಡ್ ಆಗಿದೆ ನೋಡಿ, 395 ರೂಪಾಯಿ, ಅಂದರೆ 400 ರೂಪಾಯಿ, 5 ರೂಪಾಯಿ ಕಮ್ಮಿ. ಬ್ರೇಕ್ ಅಂದರೆ ಅದನ್ನು ಚೆಕ್ ಮಾಡ್ಬೋದು. ಇಲ್ಲಿ ಪೂರ ಡೀಟೇಲ್ಸ್ ಇದೆ ನೋಡಿ. ಟ್ರಾವೆಲ್ ಇನ್ಶೂರೆನ್ಸ್ 139 ರೂಪಾಯಿ ಬೇಸ್ ಫೇರು, 3142 ರೂಪಾಯಿ ಟ್ಯಾಕ್ಸಸ್ ಫೀಸು. ಆಗಲೇ ಜಿ ಎಸ್ ಟಿ ಹಾಕಿದರೆ ಆ ಟ್ಯಾಕ್ಸ್ ಉಳಿತಿತ್ತು, 1292 ರೂಪಾಯಿ. ಕನ್ವೀನಿಯನ್ಸ್ ಫೀಸು 395 ರೂಪಾಯಿ. ನಮ್ಮ ಕೂಪನ್ ಕಮ್ಮಿ ಆಗಿರೋದು 475 ರೂಪಾಯಿ. ಈಗ ಸರಿ, ಅದನ್ನ ಚೆಕ್ ಮಾಡಿದ್ವಾ. ಈಗ ಯು ಪಿ ಐಯಲ್ಲಿ ನಾವು ಬುಕ್ ಮಾಡೋಣ. ನಾನು ಗೂಗಲ್ ಪೇ, ಈಗ ಸದ್ಯಕ್ಕೆ ಗೂಗಲ್ ಪೇ ತೋರಿಸ್ತೀನಿ. ಇದರಲ್ಲಿ ಇನ್ನೇನಿಲ್ಲ, ಇಲ್ಲಿ ಹೋಗ್ತೀರಾ, ಅದು ಒಂದೇ ಸರಿ ಗೂಗಲ್ ಪೇಲಿ ಹೋಗುತ್ತೆ. ಅಲ್ಲಿ ಪೇ ಮಾಡಿದ್ರೆ ನಿಮಗೆ ಆಟೋಮೆಟಿಕಲಿ ಒಂದು 10 ನಿಮಿಷದಲ್ಲೇ ನಿಮಗೆಲ್ಲ ಮೇಲೆಲ್ಲ ಬಂದುಬಿಡುತ್ತೆ ಟಿಕೆಟ್ದೆಲ್ಲ. ನಾನು ಕ್ಲಿಯರ್ ಟ್ರಿಪ್ಪಲ್ಲೇ ಬುಕ್ ಮಾಡಿದ್ದು, ಬೇಗ ಕಳಿಸ್ತಾರೆ ಅಷ್ಟೇ. ಇನ್ನು ಇದು ಸ್ಲೋ ಆಗಿದೆ, ಇನ್ನೇನಿಲ್ಲ. ಈಗ ಹ್ಯಾಂಗ್ ಆನ್ ಪೇಮೆಂಟ್ ಪ್ರೋಸೆಸ್ ಏನಾಗುತ್ತೆ ಅಂತಂದರೆ, ಗೂಗಲ್ ಪೇಲಿ ಹೋಗುತ್ತೆ. ಬಂತು ನೋಡಿ. ಈಗ ಇದನ್ನು ಪೇ ಮಾಡಿದ್ರೆ ಆಗೋಯ್ತು ಅಷ್ಟೇ. ಇನ್ನು ಪೇ ಮಾಡೋದಂತೂ ನಿಮ್ಗೆ ಗೊತ್ತೇ ಇರುತ್ತೆ.
ಇದು ಬಿಟ್ಟರೆ ಇಷ್ಟೇ ಈ ಫ್ಲೈಟ್ ಟಿಕೆಟ್ನ ಬುಕ್ ಮಾಡೋ ಅಂಥದ್ದು ಫುಲ್ ಡೀಟೇಲ್ಸು. ಇದು ತುಂಬ ಲೆಂತಿ ಆಗಿದೆ ಅಂತ ಅನ್ನಿಸ್ತಾ ಇದೆ, ಆದರೆ ನಿಮಗೆ ಡೌಟ್ ಬರ್ಬೋದು ಯಾಕೆ ಈ ಥರ ಆ ಥರ ಯಾಕೆ ಅಂತೇಳಿ. ಆ ಡೌಟ್ಸ್ಗೆಲ್ಲ ನಿಮಗೆ ಕ್ಲಿಯರ್ ಆಗಬೇಕು ಅಂತೇಳಿ ಈ ಥರ ಇಷ್ಟೊಂದು ಟೈಮ್ ಹಿಡಿದು. ನಿಮಗೇನಾದರೂ ಇದು ತುಂಬ ಲೆಂತಿ ವೀಡಿಯೋ ಆಯಿತು ಅಂತ ಅನಿಸಿದ್ರೆ ಕಮೆಂಟ್ ಹಾಕಿ. ನೆಕ್ಸ್ಟ್ ಟೈಮ್ ತುಂಬ ಚಿಕ್ಕದಾಗಿ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಚಿಕ್ಕದಾಗಿ ಹೇಳೋದಕ್ಕೆ. ಈಗ ಸದ್ಯಕ್ಕೆ ನೀವು ಪೇ ಮಾಡಿದ್ರೆ ಆಗುತ್ತೆ. ಪೇ ಮಾಡೋದು ಎಲ್ಲರಿಗೂ ಗೊತ್ತಿರುತ್ತೆ ಅಂದ್ಕೊಳ್ತೀನಿ. ಇದಿಷ್ಟು ಕ್ಲಿಯರ್ ಟ್ರಿಪ್ನಲ್ಲಿ ಫ್ಲೈಟ್ನ ಬುಕ್ ಮಾಡೋ ಅಂಥ ವೀಡಿಯೋ. ಈ ವಿಡಿಯೋ ನಿಮಗೆ ಏನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಮುಂದಿನ ವೀಡಿಯೋದಲ್ಲಿ ಅದನ್ನು ಇನ್ನೂ ಇಂಪ್ರೂವ್ ಮಾಡ್ಕೊಳ್ತೀನಿ. ಇಲ್ಲಿವರೆಗೂ ನೋಡಿದ್ದಕ್ಕೆ ನಿಮಗೆಲ್ಲ ತುಂಬ ಧನ್ಯವಾದಗಳು. ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ.